ಸೌಜನ್ಯ ತಾಯಿಯ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸುಳ್ಳು ಮತ್ತು ದಾರಿ ತಪ್ಪಿಸುವ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಕುಸುಮಾವತಿ ಅವರು ಅಂತ ಹೇಳಿ ಎಸ್ಐಟಿಗೆ ಸಿಕೆ ಚಂದ್ರು ಎನ್ನುವಂತವರು ದೂರನ್ನ ನೀಡಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸೌಜನ್ಯ ತಾಯಿ ಪದೇ ಪದೇ ಉದ್ದೇಶ ಪೂರ್ವಕವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಸಾಕ್ಷಿ ರಹಿತವಾಗಿ ಮಾತನಾಡ್ತಾ ಇದ್ದಾರೆ. ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ಗೆ ಕ್ಲೀನ್ ಶೀಟ್ ಸಿಕ್ಕಿದೆ. ಆದ್ರೂ ಕೂಡ ಅವರ ಮೂವರ ಬಗ್ಗೆ ಪದೇ ಪದೇ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಸುಮಾವತಿ ಅವರನ್ನ ಅರೆಸ್ಟ್ ಮಾಡಿ, ಕುಸುಮಾವತಿಯಿಂದ ಸುಳ್ಳು ಸುಳ್ಳು ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ಸಿಖೆ ಚಂದ್ರು ಅನ್ನುವಂಥವರು ದೂರನ್ನ ನೀಡಿದ್ದಾರೆ. ಪತಿ ಚಂದಪ್ಪ ಗೌಡ ಈ ಸಾವಿನ ಬಗ್ಗೆಯೂ ಕೂಡ ಕುಸುಮಾವತಿಯಿಂದ ಆಘಾತಕಾರಿ ಹೇಳಿಕೆಗಳು ಬರ್ತಾ ಇದೆ. ಅವರನ್ನ ಸ್ಲೋ ಪಾಯ್ಸನ್ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಪ್ರಕರಣವನ್ನ ದಾರಿ ತಪ್ಪಿಸುವಂತಹ ಹೇಳಿಕೆ, ಆಧಾರ ರಹಿತವಾಗಿರುವಂತಹ ಹೇಳಿಕೆ. ಹೀಗಾಗಿ ಸೌಜನ್ಯ ತಾಯಿ ಕುಸುಮಾವತಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಿಕೆ ಚಂದ್ರು ಅವರು ಎಸ್ಐಟಿಗೆ ದೂರನ್ನ ನೀಡಿದ್ದಾರೆ. ಬುರುಡೆ ಗ್ಯಾಂಗ್ನ ವಿಚಾರಕ್ಕೆ ಈಗ ಬರೋದಾದ್ರೆ, ಬುರುಡೆ ಗ್ಯಾಂಗ್ನಲ್ಲೂ ಕೂಡ ಸಾಕಷ್ಟು ಜನ ತಗಲಾಕೊಂಡಿದ್ದಾರೆ. ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ವೀಕ್ಷಕರೇ. ಎಸ್ಐಟಿಗೆ ಈಗ ಒಂದು ಬೃಹತ್ ಟೂರ್ ಹೋಗಿದೆ. ತಿಮ್ಮಾರೂಡಿ, ಮಟ್ಟಣ್ಣ, ಸಮೀರ್ ಮತ್ತು ವಿಠಲ್ ಗೌಡ ಯಾರು ಅಂತ ಗೊತ್ತಾಯ್ತಾ? ಈ ಸೌಜನ್ಯ ಇದ್ದಾಳಲ್ಲ, ಸೌಜನ್ಯ ಅವರ ಮಾವ ವಿಠಲ್ ಗೌಡ ವಿರುದ್ಧ ಎಸ್ಐಟಿಗೆ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ಈ ಟೀಮ್ ವಿರುದ್ಧ ಕೋಖಾ ಕಾಯ್ದೆ ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡಲಾಗಿದ್ದು, ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡಲಾಗಿದೆ. 4 ಗಡಿಪಾರ್ ಮಾಡಿ ಎಫ್ಐಆರ್ ಅನ್ನು ಹಾಕಿ ಅಂತ ಹೇಳಿ ಕೋಲಾರ ಜಿಲ್ಲೆಯ ಜನಪರ ವೇದಿಕೆಯಿಂದ ದೂರನ್ನ ನೀಡಲಾಗಿದೆ. ಜನಪರ ವೇದಿಕೆಯ ಅಧ್ಯಕ್ಷ ನಾಗರಾಜ್ ಜಿ ಕಂಪ್ಲೇಂಟ್ ಅನ್ನು ನೀಡಿದ್ದು, ಎಸ್ಐಟಿ ಕಚೇರಿಗೆ ತೆರಳಿ ದೂರನ್ನ ಕೊಟ್ಟಿದ್ದಾರೆ ನಾಗರಾಜ್. ಈ ತಿಮಾರೋಡಿ ಟೀಮ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದ್ದು, ಶ್ರೀ ಕ್ಷೇತ್ರದ ಹೆಸರಿಗೆ ಕಳಂಕದ ಆರೋಪ ಕೇಳಿಬಂದಿದೆ. ಮಸಿ ಬಳಿಯುವಂತಹ ಹುನ್ನಾರ ಆರೋಪಗಳು ಕೂಡ ಕೇಳಿಬಂದಿದೆ. ಈ 4 ವಿರುದ್ಧ ತುರ್ತು ಕ್ರಮವನ್ನ ವಹಿಸಬೇಕು. ಸೂಕ್ತ ದಾಖಲೆ ಇಲ್ಲದೆ ವಿನಾಕಾರಣ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಣ ಹುಡುಕಲಿಕ್ಕೆ ಸರ್ಕಾರದ ಹಣವನ್ನ ಹಾಳು ಮಾಡ್ತಾ ಇದ್ರು. ಪರಿಸರಕ್ಕೆ ಹಾನಿ ಕೂಡ ಉಂಟು ಮಾಡಿದ್ರು. ತಿಮ್ಮಾರೂಡಿ, ಮಟ್ಟಣ್ಣ, ಸಮೀರ್, ವಿಠಲ್ ಗೌಡ ಯಾರು ಎಲ್ಲಿದ್ರೂ ಕೂಡ ಕರ್ಕಣ ಬನ್ನಿ ಅಂತ ಹೇಳಿ ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಎಸ್ಐಟಿ ತಂಡಕ್ಕೆ ದೂರು ಹೋಗಿದೆ. ಈಗ ಬದುಕಲಿಕ್ಕಾಗ್ತಾ ಇಲ್ಲ, ಬುರುಡೆ ಗ್ಯಾಂಗ್ ಕೂತ್ಕೊಳ್ಳಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳಕ್ಕಾಗ್ತಾ ಇಲ್ಲ. ಬುರುಡೆ ಗ್ಯಾಂಗ್ನ ಅಷ್ಟು ಜುಟ್ಟುಗಳು ಕೂಡ ಈಗ ಕಿತ್ತು ಹೋಗ್ಬಿಟ್ಟಿದೆ. ಇನ್ನು ಸ್ಫೋಟಕ ವಿಚಾರ ಏನು ಅಂತಂದ್ರೆ, ತಿಮ್ಮಾರೂಡಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನಗಳಿಂದ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ತಿಮ್ಮಾರೂಡಿ ಯಾರೇನೇ ಬಂದರೂ ಸಾಕ್ಷಿಗಳನ್ನ ಕೊಡ್ತೀನಿ, ವಿಚಾರಣೆಗೆ ಪಾಲ್ಗೊಳ್ತೀನಿ ಅಂತ ಹೇಳಿ ಬಂಬಡ ಬಡ್ಕೊಳ್ತಿರುವಂತಹ ತಿಮ್ಮಾರೂಡಿ ಈಗ ಮನೆಯಲ್ಲಿಲ್ಲ, ಊರಲ್ಲಿಲ್ಲ, ಎಲ್ಲೂ ಕೂಡ ತಿಮ್ಮಾರೂಡಿ ಸಿಗ್ತಾ ಇಲ್ಲ. ತಿಮ್ಮಾರೂಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಕೇಸ್ ಇತ್ತು. ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕಾಗಿತ್ತು. ಇವತ್ತೇ ಕೊನೆ ದಿನ ಕೂಡ ಆಗಿತ್ತು. ಏನಾದರೂ ತಿಮ್ಮಾರೂಡಿ ಅಲ್ಲಿ ಹೋಗಿ ವಿಚಾರಣೆಗೆ ಹಾಜರಾದ್ರು ಅಂತಂದ್ರೆ ಅವರನ್ನ ಬಿಡೋದಿಲ್ಲ ಅಂತ ಹೇಳಿ ತಿಮ್ಮಾರೂಡಿಗೆ ಗೊತ್ತಿದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಏನಿದೆ ಅದರ ಜೊತೆಗೆ ಇವೆಲ್ಲ ವಿಚಾರಗಳು, ಬುರುಡೆ ಗ್ಯಾಂಗ್ನ ಪ್ಲಾನ್ ಕೂಡ ತಿಳ್ಕೊಳ್ತಾರೆ ಎನ್ನುವಂತಹ ವಿಚಾರ ಅವ್ರಿಗೆ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಹಾಜರಾಗ್ತಾ ಇಲ್ಲ. ಇವತ್ತು ವಿಚಾರಣೆಗೆ ಬರ್ತಾರೆ, ಬರಲ್ವೋ ಗೊತ್ತಿಲ್ಲ. ಬರಲ್ಲ ತಿಮ್ಮಾರೂಡಿ ಅಂತ ಅನ್ಸುತ್ತೆ. ಇವತ್ತು ವಿಚಾರಣೆಗೆ ಬಾರದೆ ಇದ್ರೆ ಬಂಧನ ಪ್ರಕ್ರಿಯೆ ನಡೆಯುತ್ತೆ. ಬಂಧನದ ಭೀತಿಯಲ್ಲಿ ತಿಮ್ಮಾರೂಡಿ ತಲೆ ಮರೆಸಿಕೊಂಡಿದ್ದಾರೆ. ನೋಡಿದಲ್ಲ ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದವರ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ. ದೇವರು ಮಾಡಿರುವಂತಹ ಶಾಸ್ತಿ ಅಂತ ನಾನೇನು ಹೇಳೋಕ್ ಹೋಗಲ್ಲ, ಆದರೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿ ಸಾಕ್ಷಿ ಇದೆ ಅಂತ ಹೇಳಿ ಸುಮ್ಮನೆ ಬೊಂಬಳಾಯಿ ಕುಚ್ಕೊಳ್ತಾ ಇದ್ದವರು ಎಲ್ಲರ ಗತಿಯೂ ಕೂಡ ಈಗ ಅರೆಸ್ಟ್ ವರೆಗೆ ಬಂದು ನಿಂತಿದೆ.